ನಮಸ್ಕಾರ. ನಾನು ಅನುಷಾ ಕುಪ್ಸದ್ ಅಂತ ಶಿವಮೊಗ್ಗದಿಂದ. ನನ್ನ ಮಗ ಆಯುಷ್ KA ಈ ಸಲ ಅವನು UKG ಪಾಸಾಗಿ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಜಾಯಿನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ನಾನು ಶಿವಮೊಗ್ಗದಲ್ಲಿ ತುಂಬ ಸ್ಕೂಲ್ಸ್ನ ಎಲ್ಲ ಹುಡುಕ್ತಾ ಇದ್ದೆ. ನನಗೆ ಬೇಕಾಗಿದ್ದ ಥರ ಸ್ಕೂಲು ಇದೆ, ಬಟ್ ನನಗೆ ಇನ್ನೂ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು. ಸೊ ಅದಕ್ಕೋಸ್ಕರ ನನ್ನ ಲಕ್ಕಿ ಏನಂತ ಹೇಳಬೇಕು ಅಂದರೆ ಶ್ರೀ ಚೈತನ್ಯ ಟೆಕ್ನೋ ಸ್ಕೂಲು ನಮ್ಮ ಶಿವಮೊಗ್ಗದಲ್ಲಿ ಬಂದಿರೋದ್ರಿಂದ ನನಗೆ ಈಸಿಯಾಗಿ ನನ್ನ ಮಗನ ಕಣ್ಮುಚ್ಚಿ ಜಾಯಿನ್ ಮಾಡಬೇಕು ಅನ್ನೋದೊಂದು ಥಾಟ್ ಬಂತು. ಏನಕ್ಕೆ ಅಂದರೆ ನಾನು ಆ ಸ್ಕೂಲ್ ಬಗ್ಗೆ ವಿಚಾರಿಸಿದಾಗ ನಮ್ಮ ಸರ್ ಒಬ್ರು ಇದ್ರು, ಅವ್ರ ಇಬ್ಬರು ಮಕ್ಕಳನ್ನ ಅವ್ರನ್ನ ಬ್ಯಾಂಗ್ಳೂರಲ್ಲಿ ಜಾಯಿನ್ ಮಾಡಿದ್ರಂತೆ. ಅವ್ರ ಮಗ ಮುಂಚೆ ಓದ್ತಿರೋ ಸ್ಕೂಲಲ್ಲಿ ಸ್ವಲ್ಪ ಡಲ್ ಇದ್ದ. ಸೊ ಆ ಸ್ಕೂಲ್ ಶ್ರೀ ಚೈತನ್ಯ ಸ್ಕೂಲ್ ಜಾಯಿನ್ ಮಾಡಿದ್ಮೇಲೆ ಅವ್ನು ತುಂಬ ಇಂಪ್ರೂವ್ ಆಗಿದ್ದಾನೆ ಅಂತ ಹೇಳಿದ್ರು. ಸೊ ನೀನು ಕಣ್ಮುಚ್ಚಿ ನಿನ್ನ ಮಗನ ಜಾಯಿನ್ ಮಾಡ್ಬೋದು ಅಂತ ಹೇಳಿದರು. ಸೊ ಆಮೇಲೆ ನಾನು ಅದ್ರ ಬಗ್ಗೆ ರಿವ್ಯೂಸ್ ನೋಡಿದೆ, ಚೆಕ್ ಮಾಡಿದೆ. ಆಮೇಲೆ ಅವ್ರದ್ದು ಬ್ರಾಂಚಸ್ಸು ಇಲ್ಲಿ ದಾವಣಗೆರೆ, ಬ್ಯಾಂಗ್ಳೂರಲ್ಲಿ ಎಷ್ಟೊಂದು ಸ್ಕೂಲ್ಗಳೆಲ್ಲ ಇದೆ. ಸೊ ಅದನ್ನೆಲ್ಲ ಬೇಸ್ಡ್ ಆನ್ ದಟ್ ನಾನು ನೋಡಿಬಿಟ್ಟು ನನ್ನ ಮಗನ್ನ ನಾನೀಗ ಜಾಯಿನ್ ಮಾಡಿದ್ದೀನಿ. ಸೊ ಏನಂದರೆ ನನಗಿಷ್ಟ ಆಗಿದ್ದೇನೆಂದರೆ ಅಲ್ಲಿ ಟ್ರಾನ್ಸ್ಪರೆಂಟ್ ಆಗಿದ್ದಾರೆ. ಅಂದರೆ ಇವಾಗ ನನಗೆ ಏನಾರ ಪ್ರಾಬ್ಲಮ್ ಇದ್ದರೆ ಈ ಟೀಚರ್ಸ್ ಹತ್ರ ಹೇಳ್ತೀನಿ ಅಂದ್ಕೊಳ್ಳಿ. ಸೊ ಅವರು ಹೇಳ್ದೇನೆ ಇರ್ಬೋದು, ಅಥವಾ ಮಕ್ಳ ಮೇಲೆ ಪ್ರೆಷರ್ ಹಾಕ್ಬೋದು, ನಿಮ್ಮ ಮಮ್ಮಿ ಹಿಂಗೆ ಹೇಳ್ತಾರೆ ಅಥವಾ ಏನೋ ಸಪ್ರೇಟಾಗಿ ಟ್ರೀಟ್ ಮಾಡ್ಬೋದು. ಬಟ್ ಈಗ ಆ ಥರ ಇಲ್ಲ ಈ ಸ್ಕೂಲಲ್ಲಿ. ನಾವೇನೇ ಇದ್ರೂ ಡೈರೆಕ್ಟಾಗಿ ಪ್ರಿನ್ಸಿಪಲ್ ಹತ್ರನೋ ಅಥವಾ AGM ಹತ್ರನೋ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ ನಾವು ಮಾತಾಡ್ಬೋದು. ಏನಕ್ಕೆಂದರೆ ಅವರು ಅಷ್ಟು ಟ್ರಾನ್ಸ್ಪರೆಂಟಾಗಿ ನಮಗೆ ನಂಬರ್ನ ಶೇರ್ ಮಾಡ್ಕೊಂಡಿದ್ದಾರೆ. ಏನೇ ಪ್ರಾಬ್ಲಮ್ ಇದ್ರೂ ನಮ್ಮ ಹತ್ರ ಡೈರೆಕ್ಟಾಗಿ ಬಂದು ಹೇಳಿ, ನೀವು ಅವ್ರ ಹತ್ರನೇ ಹೇಳಬೇಕು, ಇವ್ರ ಹತ್ರ ಹೇಳಬೇಕು ಅಂತ ಏನು ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಸೊ ಅದೊಂದು ನನಗೆ ತುಂಬ ಇಷ್ಟ ಆಗಿದ್ದು. ಆಮೇಲೆ ಈ ಸ್ಕೂಲ್ ಬಗ್ಗೆ ಏನಂದರೆ ಫುಲ್ಲಿ ಕರಿಕ್ಯುಲಮ್ ಆ್ಯಕ್ಟಿವಿಟೀಸು. ಈ ಸ್ಕೂಲ್ ಬರೀ ಓದೋದು ಜಾಸ್ತಿ ಇದೆ ಅಂತ ನಾನು ಕೇಳಿದ್ದೀನಿ. ಸೊ ಈ ಸಲಿಂದ ಅವ್ರಿಗೆ ನಾನು ರೆಫರ್ ಮಾಡಿದ್ದೀನಿ, ಸ್ಪೋರ್ಟ್ಸಲ್ಲೂ ಸ್ವಲ್ಪ ಇನ್ವಾಲ್ವ್ ಮಾಡಿ ಅಂತ ಅಷ್ಟೇ. ಬೇರೆ ಏನು ಅಂದರೆ ನನಗಿಷ್ಟ ಆಗಿದ್ದು ಅಂದರೆ ಅವ್ರದ್ದು ಪ್ರಿನ್ಸಿಪಲ್ ಅವರು ವೇ ಆಫ್ ಟಾಕಿಂಗ್, ಪೇರೆಂಟ್ಸ್ ಜೊತೆ ಮಾತಾಡೋದಾಗಲಿ ತುಂಬ ನೀಟಾಗಿ, ತುಂಬ ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ. ಸೊ ಅದು ನಂಗೆ ತುಂಬ ಇಷ್ಟ ಆಯಿತು. ಆಮೇಲೆ ನನ್ನ ಮಗ ತುಂಬ ಲಕ್ಕಿ ಅನ್ಕೊತೀನಿ. ಇಷ್ಟೊಂದು ಸ್ಕೂಲ್ ಇದೆ ಇಲ್ಲಿ ಶಿವಮೊಗ್ಗದಲ್ಲಿ, ಬಟ್ ನನಗೆ ಫಸ್ಟ್ ಸ್ಟ್ಯಾಂಡರ್ಡ್ ಜಾಯಿನ್ ಆಗೋದೇ ಮೇನ್ ಥಿಂಗ್. ಯಾಕೆಂದರೆ LKG UKG ಹೇಗೋ ನಡೆದೋಗ್ಬಿಡುತ್ತೆ. ಒಂದ್ಸಲ ಫಸ್ಟ್ ಸ್ಟ್ಯಾಂಡರ್ಡ್ ಜಾಯಿನ್ ಅಂದರೆ ಅಪ್ ಟು 10th ವರೆಗೂ ನಾವು ಒಂದೇ ಸ್ಕೂಲಲ್ಲಿ ಓದಿಸ್ಬೇಕು ಅಂತ ಒಂದು ಥಾಟ್ ಇರುತ್ತೆ. ಬಿಕಾಸ್ ಹಗಲೆಲ್ಲ ಮತ್ತೆ ಚೇಂಜ್ ಮಾಡ್ತಾ ಇದ್ರೆ ಅವ್ರಿಗೆ ಪ್ರೆಷರ್ ಬೀಳುತ್ತೆ, ಈ ಸ್ಕೂಲಿಂದ ಆ ಸ್ಕೂಲು, ಆ ಸ್ಕೂಲಿಂದ ಈ ಸ್ಕೂಲ್. ಬಟ್ ಸೊ ನಾನು ಏನಂದರೆ ನನ್ನ ಮಗ ಒಂದೇ ಸ್ಕೂಲಲ್ಲಿ ಅಪ್ ಟು 10th, ಇನ್ನು ನೆಕ್ಸ್ಟ್ PU ಕಂಟಿನ್ಯೂ ಆದರೆ ಅಲ್ಲೇ ಓದ್ತಾನೆ ಅನ್ನೋದೊಂದು ಹೋಪ್ಸ್ ನನಗೆ ತುಂಬ ಇದೆ. ಸೊ ಅದಕ್ಕೆ ನಂಗೆ ತುಂಬ ಇಷ್ಟ ಆಗಿದೆ ಶ್ರೀ ಚೈತನ್ಯ ಸ್ಕೂಲು. ನಾನು ತುಂಬ ಮಕ್ಕಳಿಗೆ ರೆಫರು ಮಾಡಿದ್ದೀನಿ ಸೇರಿಸಿ. ಆಮೇಲೆ ಫಸ್ಟು ಓಪನ್ ಆಗಿರೋದ್ರಿಂದ ಜಾಸ್ತಿ ಅವ್ರಿಗೆ ಅಟೆನ್ಷನ್ ಸಿಗುತ್ತೆ. ಸೊ ಸ್ಕೂಲ್ ಇಂಪ್ರೂವ್ ಮಾಡಬೇಕಾಗಿರುತ್ತೆ. ಆಮೇಲೆ ಮಕ್ಕಳಿಗೆ ಡೆವಲಪ್ಮೆಂಟ್ ಜಾಸ್ತಿ ಮಾಡಬೇಕು, ಆ್ಯಕ್ಟಿವಿಟೀಸ್ ಮಾಡಿಸ್ಬೇಕು. ಆಮೇಲೆ ಅವರಿಗೆ ಹೊಸ ಥರದ್ದು ಇನ್ನೂ ಅವರಿಗೆ ಹೇಳ್ಕೊಡ್ಬೇಕು. ಯಾಕೆಂದರೆ ಸ್ಕೂಲ್ ಜೊತೆಗೆ ಅವ್ರ ಮಕ್ಕಳು ಇಂಪ್ರೂವ್ ಆಗ್ತಾರೆ. ಸೊ ಸ್ಕೂಲು ಬೇರೆ ಸ್ಕೂಲ್ಗಳ ಜೊತೆ ಕಂಪೇರ್ ಮಾಡ್ತಾರೆ, ಈ ಸ್ಕೂಲು ಆ ಸ್ಕೂಲು ಅಂತ. ಸೊ ಅದಕ್ಕೆ ಅಟೆನ್ಷನ್ ಜಾಸ್ತಿ ಸಿಗುತ್ತೆ ಅವರಿಗೆ. ಸೊ ಅದಕ್ಕೆ ಈಗ ನಾನು ಎಲ್ಲ ರೆಫರ್ ಮಾಡೋದೇನೆಂದರೆ ಫಸ್ಟು ಸ್ಕೂಲ್ ಅಂತ ನೋಡೋದಕ್ಕಿಂತ ಅಟೆನ್ಷನ್ ಜಾಸ್ತಿ